ನಮಸ್ಕಾರ. ವಿಶ್ವವಾಣಿ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ನಿಸರ್ಗ. ಬೆಳ್ಳಿತೆರೆಯ ಮೇಲೆ ನಾವು ನೂರಾರು ಪ್ರೇಮ ಕಥೆಗಳನ್ನ ನೋಡಿರ್ತೀವಿ. ಆ ಕಥೆಗಳನ್ನ ನೋಡಿ ಕಣ್ಣೀರು ಹಾಕ್ತೀವಿ ಅಥವಾ ಖುಷಿ ಪಡ್ತೀವಿ. ಆದ್ರೆ ನಮಗೆ ಮನರಂಜನೆ ನೀಡುವ ಈ ತಾರೆಯರ ನಿಜ ಜೀವನದ ಲವ್ ಸ್ಟೋರಿಗಳು ಸಿನಿಮಾ ಸ್ಕ್ರಿಪ್ಟ್ಗಳಿಗಿಂತಲೂ ಹೆಚ್ಚು ರೋಚಕವಾಗಿರುತ್ತವೆ ಅನ್ನೋದು ನಿಮ್ಗೆ ಗೊತ್ತಾ? ಪ್ರೀತಿಗಾಗಿ ಧರ್ಮ ಬದಲಿಸಿದವರು ಒಬ್ಬರಾದ್ರೆ ಮದುವೆಗಾಗಿ ಮನೆ ಬಿಟ್ಟು ಓಡಿ ಬಂದವರು ಇನ್ನೊಬ್ರು. ಶಾರುಖ್ ಖಾನ್ ಅವರ 6 ವರ್ಷಗಳ ಕಾಯುವಿಕೆ, ನಮ್ಮ ಸ್ಯಾಂಡಲ್ವುಡ್ ಯಶ್ ರಾಧಿಕಾ ಜೋಡಿಯ ಸುಂದರ ಪಯಣ ಕಥೆಯು ಇಲ್ಲಿದೆ. ಪ್ರೇಮಿಗಳ ದಿನಾಚರಣೆ ಸಂದರ್ಭದಲ್ಲಿ ನಾವು ಭಾರತೀಯ ಚಿತ್ರರಂಗದ ಅಂತಹ ಕೆಲವು ಅದ್ಭುತ ಪ್ರೇಮ ಕಥೆಗಳ ಫ್ಲಾಶ್ ಬ್ಯಾಕ್ಗೆ ಹೋಗಿ ಬರೋಣ. ಈ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮೊದಲಿಗೆ ಅಮಿತಾಬ್ ಬಚ್ಚನ್ ಮತ್ತು ಜಯಾ ಬಚ್ಚನ್. ಸಿನಿಮಾ ಸೆಟ್ಗಳಲ್ಲಿ ಅಂಕುರಿಸಿದ ಅಮಿತಾಬ್ ಬಚ್ಚನ್ ಮತ್ತು ಜಯಾ ಬಾಧುರಿ ಅವರ ಪ್ರೇಮ ಕತೆ ಈಗ ಯಶಸ್ವಿ 52 ವರ್ಷಗಳನ್ನು ಪೂರೈಸಿದೆ. ಅಮಿತಾಬ್ ಅವರು ಪುಣೆ ಫಿಲ್ಮ್ ಇನ್ಸ್ಟಿಟ್ಯೂಟ್ನಲ್ಲಿ ಜಯಾ ಅವರನ್ನ ಮೊದಲ ಬಾರಿಗೆ ನೋಡಿದ್ರು. ಆಗ ಜಯಾ ಸ್ಟಾರ್ ಆಗಿದ್ರು. ಅಮಿತಾಬ್ ಇನ್ನೂ ಬೆಳೆಯುತ್ತಿದ್ದ ಉದಯೋನ್ಮುಖ ನಟ. ಮುಂದೆ ಏಕ್ ನಜರ್ ಸಿನಿಮಾ ಶೂಟಿಂಗ್ ವೇಳೆ ಇಬ್ಬರ ನಡುವೆ ಪ್ರೀತಿ ಮೊಳೆಯಿತು. ಜಂಜೀರ್ ಸಿನಿಮಾ ಹಿಟ್ ಆದ್ರೆ ಲಂಡನ್ಗೆ ಪ್ರವಾಸ ಹೋಗಬೇಕೆಂದು ಇವರು ಪ್ಲಾನ್ ಮಾಡಿದ್ರು. ಆದ್ರೆ ಅಮಿತಾಬ್ ತಂದೆ ಹರಿವಂಶ್ ರಾಯ್ ಬಚ್ಚನ್ ಅವರು ಮದುವೆಯಾಗದೆ ಜೊತೆಗೆ ಹೋಗುವಂತಿಲ್ಲ ಎಂದು ತಕರಾರು ತೆಗೆದ್ರು. ಹಾಗಾಗಿ ತರಾತುರಿಯಲ್ಲಿ ಜೂನ್ 3, 1973ರಂದು ಇವರಿಬ್ರು ಮದುವೆಯಾಗಿ ಅದೇ ದಿನ ಲಂಡನ್ಗೆ ಹಾರಿದ್ರು. ವಿಶೇಷವೇನೆಂದ್ರೆ ಅಮಿತಾಬ್ ಬಚ್ಚನ್ 6.5 ಅಡಿ ಎತ್ತರದ ಲಂಬು, ಜಯಾ ಬಚ್ಚನ್ ಕೇವಲ 5 ಅಡಿ ಎತ್ತರದ ಕುಳ್ಳಿ. ಈ ನಡುವೆ ಅಮಿತಾಬ್ ಬಚ್ಚನ್ ಮತ್ತು ರೇಖಾ ನಡುವಿನ ಗುಪ್ತ ಪ್ರೇಮ ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ಅತ್ಯಂತ ಹೆಚ್ಚು ಚರ್ಚಿಸಲ್ಪಟ್ಟ ಸಂಗತಿ. ದೋ ಅಂಜಾನೆ ಚಿತ್ರದ ಶೂಟಿಂಗ್ ವೇಳೆ ಇವರಿಬ್ಬರ ಮಧ್ಯೆ ಪ್ರೀತಿ ಚಿಗುರಿತು ಎಂದು ಹೇಳಲಾಗುತ್ತೆ. ಆಗಾಗ ರೇಖಾ ಅವರ ಸ್ನೇಹಿತೆಯ ಬಂಗಲೆಯಲ್ಲಿ ಅಮಿತಾಬ್ ಭೇಟಿಯಾಗ್ತಾ ಇದ್ರು. ಅಮಿತಾಬ್ ಆಗಲೇ ವಿವಾಹಿತರಾಗಿದ್ರು. ರೇಖಾ ಮತ್ತು ಇವರ ಕೆಮಿಸ್ಟ್ರಿ ತೆರೆಯ ಮೇಲೆ ಜನರಿಗೆ ತುಂಬಾ ಇಷ್ಟವಾಗಿತ್ತು. ಸಿಲ್ಸಿಲಾ ಚಿತ್ರದ ನಂತರ ಇವರು ಮತ್ತೆಂದು ಜೊತೆಯಾಗಿ ನಟಿಸಿರಲಿಲ್ಲ. ಇಂದಿಗೂ ಸಾರ್ವಜನಿಕ ಸಮಾರಂಭಗಳಲ್ಲಿ ಇವರಿಬ್ರು ಎದುರಾದಾಗ ಉಂಟಾಗುವ ಮೌನವೇ ಒಂದು ದೊಡ್ಡ ಕಥೆಯನ್ನ ಹೇಳುತ್ತೆ. ಈಗ ಶಾರುಖ್ ಖಾನ್ ಮತ್ತು ಗೌರಿ ಖಾನ್ ಇವರದು ಬಾಲಿವುಡ್ನ ಅತ್ಯಂತ ಕುತೂಹಲಕಾರ ಪ್ರೇಮ ಕಥೆಗಳಲ್ಲಿ ಒಂದು. 1984ರಲ್ಲಿ ದೆಹಲಿಯಲ್ಲಿ ನಡೆದ ಪಾರ್ಟಿಯೊಂದರಲ್ಲಿ 18 ವರ್ಷದ ಶಾರುಖ್ ಅವರು 14 ವರ್ಷದ ಗೌರಿಯನ್ನ ಮೊದಲ ಬಾರಿಗೆ ಭೇಟಿಯಾದ್ರು. ಅಂದು ಗೌರಿ ಡ್ಯಾನ್ಸ್ ಮಾಡುತ್ತಿದ್ದನ್ನ ನೋಡಿ ಶಾರುಖ್ ಮನಸೋತಿದ್ರು. ಹೇಳಿ ಕೇಳಿ ಗೌರಿ ಹಿಂದೂ ಕುಟುಂಬದವರು, ಶಾರುಖ್ ಖಾನ್ ಮುಸ್ಲಿಂ. ಹಾಗಾಗಿ ಸಹಜವಾಗಿಯೇ ಮದುವೆಗೆ ಸಾಕಷ್ಟು ವಿರೋಧವಿತ್ತು. ಗೌರಿ ಮನೆಯವರನ್ನ ಒಪ್ಪಿಸಲು ಶಾರುಖ್ 6 ವರ್ಷ ಕಾಯಬೇಕಾಯಿತು. ಅಂತಿಮವಾಗಿ ಇಬ್ಬರು ಅಕ್ಟೋಬರ್ 25, 1991ರಂದು ಮದುವೆಯಾದರು. ವಿಶೇಷ ಏನಪ್ಪಾ ಅಂದ್ರೆ ಇವರು ತಮ್ಮ ಮದುವೆಯ ದಿನದಂದು 3 ವಿಭಿನ್ನ ಪದ್ಧತಿಗಳಲ್ಲಿ ಅಂದ್ರೆ ರಿಜಿಸ್ಟರ್, ನಿಖಾ ಮತ್ತು ಹಿಂದೂ ಪದ್ಧತಿಯಂತೆ ಹಸಮಣೆ ಏರಿದ್ರು. ಇಂದಿಗೂ ಶಾರುಖ್ ಮತ್ತು ಗೌರಿ ಅನ್ಯೋನ್ಯವಾಗಿದ್ದಾರೆ. ಈಗ ಸೂಪರ್ ಸ್ಟಾರ್ ರಜನಿಕಾಂತ್ ಮತ್ತು ಲತಾ. ತಮಿಳು ಚಿತ್ರರಂಗದ ತಲೈವ ರಜನಿಕಾಂತ್ ಅವರ ಪ್ರೇಮ ಕಥೆಯು ತುಂಬಾ ರೋಚಕವಾಗಿದೆ. ಲತಾ ಅವರು ತಮ್ಮ ಕಾಲೇಜು ಮ್ಯಾಗಝಿನ್ಗಾಗಿ ರಜನಿಕಾಂತ್ ಅವರನ್ನ ಸಂದರ್ಶಿಸಲು ಹೋದಾಗ ಮೊದಲ ಬಾರಿಗೆ ಇಬ್ಬರ ಭೇಟಿಯಾಯಿತು. ಲತಾ ಅವರ ಮಾತಿನ ಶೈಲಿಗೆ ಮಾರು ಹೋದ ರಜನಿ ಮೊದಲ ಭೇಟಿಯಲ್ಲಿ ಮದುವೆ ಪ್ರಸ್ತಾವವನ್ನ ಇಟ್ಟಿದ್ರಂತೆ. ಮನೆಯವರ ಒಪ್ಪಿಗೆ ಪಡೆದು ಫೆಬ್ರವರಿ 26, 1981ರಂದು ತಿರುಪತಿಯಲ್ಲಿ ಇಬ್ಬರು ವಿವಾಹವಾದರು. ಈಗ ಸೂರ್ಯ ಮತ್ತು ಜ್ಯೋತಿಕಾ. ದಕ್ಷಿಣ ಭಾರತದ ಮೋಸ್ಟ್ ಕ್ಯೂಟ್ ಕಪಲ್ ಎಂದೇ ಇವರನ್ನ ಕರೆಯಲಾಗುತ್ತೆ. 1999ರಲ್ಲಿ ಪೊವೆಲ್ಲಂ ಕೆಟ್ಟುಪ್ಪಾರ್ ಚಿತ್ರದ ಮೂಲಕ ಮೊದಲ ಬಾರಿಗೆ ಇವರಿಬ್ಬರು ಭೇಟಿಯಾದರು. ಜ್ಯೋತಿಕಾ ಅವರು ಮುಂಬೈ ಮೂಲದವರಾಗಿದ್ರು. ತಮಿಳು ಕಲಿಯಲು ಪಟ್ಟ ಶ್ರಮ ಸೂರ್ಯ ಅವರಿಗೆ ತುಂಬಾ ಇಷ್ಟವಾಯಿತಂತೆ. ಸುಮಾರು 7 ವರ್ಷಗಳ ಕಾಲ ಪ್ರೀತಿಸಿದ ಇವರು ಸೆಪ್ಟೆಂಬರ್ 11, 2006ರಂದು ಅಧಿಕೃತವಾಗಿ ಮದುವೆಯಾದರು. ಅಜಿತ್ ಕುಮಾರ್ ಮತ್ತು ಶಾಲಿನಿ. ದಕ್ಷಿಣ ಭಾರತದ ಅತ್ಯಂತ ಗೌರವಾನ್ವಿತ ಜೋಡಿಗಳಲ್ಲಿ ಇದು ಒಂದು. 1999ರಲ್ಲಿ ಅಮರಕಳಂ ಚಿತ್ರದ ಚಿತ್ರೀಕರಣದ ವೇಳೆ ಅಜಿತ್ ಅವರು ಆಕಸ್ಮಿಕವಾಗಿ ಶಾಲಿನಿ ಅವರ ಕೈಯನ್ನ ಕತ್ತರಿಸಬೇಕಾದ ಸನ್ನಿವೇಶವಿತ್ತು. ಆಗ ಶಾಲಿನಿ ಅವರಿಗೆ ನಿಜವಾಗಿಯೂ ಗಾಯವಾಯಿತು. ಇದರಿಂದ ಅಜಿತ್ ತುಂಬಾ ನೊಂದ್ರು ಮತ್ತು ಶಾಲಿನಿ ಅವರ ಬಗ್ಗೆ ಕಾಳಜಿ ವಹಿಸಲು ಶುರು ಮಾಡಿದ್ರು. ಈ ಘಟನೆ ಇವರಿಬ್ಬರ ನಡುವೆ ಪ್ರೀತಿ ಮೊಳೆಯುವಂತೆ ಮಾಡಿತು. ಅಜಿತ್ ಹಿಂದೂ, ಶಾಲಿನಿ ಕ್ರಿಶ್ಚಿಯನ್. ಇಬ್ಬರ ಧರ್ಮ ಬೇರೆಯಾಗಿದ್ರು ಕುಟುಂಬದವರ ಒಪ್ಪಿಗೆ ಪಡೆದು ಏಪ್ರಿಲ್ 24, 2000ರಂದು ವಿವಾಹವಾದರು. ಮದುವೆಯ ನಂತರ ಶಾಲಿನಿ ಚಿತ್ರರಂಗದಿಂದ ದೂರ ಉಳಿದು ಅಪ್ಪಟ ಗೃಹಿಣಿಯಾಗಿ ಉಳಿದ್ರು. ಅಭಿಷೇಕ್ ಬಚ್ಚನ್ ಮತ್ತು ಐಶ್ವರ್ಯ ರೈ.
ವಿಶ್ವ ಸುಂದರಿ ಐಶ್ವರ್ಯ ಮತ್ತು ಬಚ್ಚನ್ ಕುಟುಂಬದ ಕುಡಿ ಅಭಿಷೇಕ್ ಪ್ರೇಮ ಕಥೆ ತುಂಬಾ ಫೇಮಸ್. ಮಣಿರತ್ನಂ ನಿರ್ದೇಶನದ ಗುರು ಸಿನಿಮಾದ ಶೂಟಿಂಗ್ ಮುಗಿದ ನಂತರ ನ್ಯೂಯಾರ್ಕ್ನ ಹೋಟೆಲ್ ಒಂದರ ಬಾಲ್ಕನಿಯಲ್ಲಿ ನಿಂತಿದ್ದಾಗ ಅಭಿಷೇಕ್ ಅವರು ಐಶ್ವರ್ಯಗೆ ಪ್ರಪೋಸ್ ಮಾಡಿದ್ರು. ವಿಶೇಷವೇನೆಂದ್ರೆ ಆ ಸಮಯದಲ್ಲಿ ಅಭಿಷೇಕ್ ಬಳಿ ನಿಜವಾದ ವಜ್ರದ ಉಂಗುರ ಇರಲಿಲ್ಲ, ಬದಲಿಗೆ ಸಿನಿಮಾದಲ್ಲಿ ಬಳಸಿದ ನಕಲಿ ಉಂಗುರವನ್ನೇ ನೀಡಿ ಪ್ರಪೋಸ್ ಮಾಡಿದ್ರು. ಏಪ್ರಿಲ್ 20, 2007ರಂದು ಇವರು ಅದ್ಧೂರಿಯಾಗಿ ಮದುವೆ ಆದ್ರು. ಇವರಿಗೆ ಆರಾಧ್ಯ ಎಂಬ ಮಗಳಿದ್ದಾಳೆ. ಈ ಜೋಡಿ ವಿಚ್ಛೇದನದಲ್ಲಿ ಕೊನೆಯಾಗುತ್ತದೆ ಎಂಬ ವದಂತಿ ಆಗಾಗ ಹಬ್ಬುತ್ತದೆಯಾದ್ರೂ ಹಾಗೇನೂ ಆಗಿಲ್ಲ. ಸೈಫ್ ಅಲಿ ಖಾನ್ ಮತ್ತು ಕರೀನಾ ಕಪೂರ್. ಬಾಲಿವುಡ್ನ ಈ ನವಾಬ್ ಜೋಡಿಯ ಕತೆ ವಿಭಿನ್ನವಾಗಿದೆ. ದರ್ಶನ್ ಚಿತ್ರದ ಶೂಟಿಂಗ್ ವೇಳೆ ಇಬ್ಬರ ನಡುವೆ ಪ್ರೀತಿ ಶುರುವಾಯಿತು. ಸೈಫ್ ಅಲಿ ಖಾನ್ ಅವರು ಕರೀನಾ ಅವರಿಗಿಂತ 10 ವರ್ಷ ದೊಡ್ಡವರು. ಅಷ್ಟೇ ಅಲ್ಲ, ಅವರಿಗೆ ಅದಾಗ್ಲೇ ಮದುವೆ ಕೂಡ ಆಗಿತ್ತು. ಸೈಫ್ ತಮ್ಮ ಕೈ ಮೇಲೆ ಕರೀನಾ ಅವರ ಹೆಸರನ್ನ ಹಿಂದಿಯಲ್ಲಿ ಟ್ಯಾಟೂ ಹಾಕಿಸಿಕೊಳ್ಳುವ ಮೂಲಕ ತಮ್ಮ ಪ್ರೀತಿಯನ್ನ ಜಗತ್ತಿಗೆ ಸಾರಿದ್ರು. ಅಕ್ಟೋಬರ್ 16, 2012ರಂದು ಇವರು ಮದುವೆಯಾದರು. ವಿಕಿ ಕೌಶಲ್ ಮತ್ತು ಕತ್ರೀನಾ ಕೈಫ್ ಇವರ ಪ್ರೇಮ ಕಥೆ ಆರಂಭವಾಗಿದ್ದೇ ಒಂದು ಟಾಕ್ ಶೋನಲ್ಲಿ. ಕಾಫಿ ವಿತ್ ಕರಣ್ ಶೋನಲ್ಲಿ ವಿಕಿ ಕೌಶಲ್ ಜೊತೆ ನಟಿಸಲು ಇಷ್ಟ ಎಂದು ಕತ್ರೀನಾ ಹೇಳಿದ್ರು. ಇದನ್ನ ಕೇಳಿ ವಿಕ್ಕಿ ವೇದಿಕೆಯ ಮೇಲೆಯೇ ಶಾಕ್ ಆಗಿ ಖುಷಿ ಪಟ್ಟಿದ್ರು. ಇವರಿಬ್ಬರ ನಡುವಿನ ಪ್ರೀತಿಗೆ ಇದೇ ಕಾರಣವಾಯಿತು. ಇವರಿಬ್ಬರು ಮದುವೆಯಾಗುವವರೆಗೂ ತಮ್ಮ ಪ್ರೀತಿಯ ವಿಷಯವನ್ನ ಎಲ್ಲಿಯೂ ಬಿಟ್ಕೊಡಿರ್ಲಿಲ್ಲ. ಸೋಷಿಯಲ್ ಮೀಡಿಯಾದಲ್ಲೂ ಜೊತೆಯಾಗಿ ಫೋಟೋ ಹಾಕ್ತಾ ಇರಲಿಲ್ಲ. ಡಿಸೆಂಬರ್ 9, 2021ರಂದು ರಾಜಸ್ಥಾನದ ಕೋಟೆಯೊಂದರಲ್ಲಿ ಅತ್ಯಂತ ರಹಸ್ಯವಾಗಿ ಮತ್ತು ಅದ್ಧೂರಿಯಾಗಿ ಮದುವೆಯಾದರು. ಧರ್ಮೇಂದ್ರ ಮತ್ತು ಹೇಮಾ ಮಾಲಿನಿ. ಡ್ರೀಮ್ ಗರ್ಲ್ ಹೇಮಾ ಮಾಲಿನಿ ಅವರನ್ನ ಮದುವೆಯಾಗಲು ಧರ್ಮೇಂದ್ರ ಅವರು ಮಾಡಿದ ಸಾಹಸ ಸಣ್ಣದೇನಲ್ಲ. ಧರ್ಮೇಂದ್ರ ಅವರಿಗೆ ಆಗ್ಲೇ ಮದುವೆಯಾಗಿ 4 ಮಕ್ಕಳಿದ್ರು. ಆಗಿನ ಕಾಲದ ಹಿಂದೂ ಧರ್ಮದ ಕಾನೂನಿನ ಪ್ರಕಾರ ಮೊದಲ ಪತ್ನಿಗೆ ವಿಚ್ಛೇದನ ನೀಡದೆ 2ನೇ ಮದುವೆಯಾಗಲು ಸಾಧ್ಯವಿರಲಿಲ್ಲ. ಹಾಗಾಗಿ ಹೇಮಾ ಮಾಲಿನಿ ಅವರನ್ನ ಮದುವೆಯಾಗಲು ಇವರಿಬ್ಬರು ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡು ಮದುವೆಯಾದರು. ಶೋಲೆ ಚಿತ್ರದ ಶೂಟಿಂಗ್ ಸಮಯದಲ್ಲಿ ಹೇಮಾ ಅವರನ್ನ ತಬ್ಬಿಕೊಳ್ಳುವ ದೃಶ್ಯಗಳಲ್ಲಿ ಹೆಚ್ಚು ರೀಟೇಕ್ಸ್ ಮಾಡುವಂತೆ ಧರ್ಮೇಂದ್ರ ಅವರು ಕ್ಯಾಮ್ರಾಮ್ಯಾನ್ಗೆ ಲಂಚ ನೀಡ್ತಿದ್ರಂತೆ. ಅಮೀರ್ ಖಾನ್ ಮತ್ತು ರೀನಾ ದತ್ತಾ. ಅಮೀರ್ ಖಾನ್ ಅವರ ಮೊದಲ ಪ್ರೇಮ ಕಥೆ ಒಂದು ಪಕ್ಕಾ ಬಾಲಿವುಡ್ ಸಿನಿಮಾ ತರ ಇತ್ತು. ಅಮೀರ್ ಮತ್ತು ರೀನಾ ನೆರೆಹೊರೆಯವರಾಗಿದ್ರು. ಅಮೀರ್ ತಮ್ಮ ಕೋಣೆಯ ಕಿಟಕಿಯಿಂದಲೇ ರೀನಾ ಅವರಿಗೆ ಪ್ರೀತಿಯ ಸಂದೇಶ ಕಳಿಸ್ತಾ ಇದ್ರಂತೆ. ಅಮೀರ್ ತಮ್ಮ ಪ್ರೀತಿಯನ್ನ ವ್ಯಕ್ತಪಡಿಸಲು ರೀನಾ ಅವರಿಗೆ ರಕ್ತದಲ್ಲಿ ಪತ್ರ ಬರೆದಿದ್ರಂತೆ. ಆದ್ರೆ ರೀನಾ ಅದನ್ನ ಇಷ್ಟಪಡದೆ ಮತ್ತೆ ಈ ರೀತಿ ಮಾಡಬೇಡ ಎಂದು ಎಚ್ಚರಿಸಿದ್ರಂತೆ. ಇಬ್ಬರ ಧರ್ಮ ಬೇರೆಯಾಗಿದ್ರಿಂದ ಮನೆಯವರು ಒಪ್ಪಲಿಲ್ಲ. ಆಗ ಇಬ್ಬರು ಮನೆಯಿಂದ ಓಡಿ ಹೋಗಿ ಮದುವೆ ಆಗಿದ್ರು. ಆದ್ರೆ ಕೊನೆಯಲ್ಲಿ ಅಮೀರ್ ಖಾನ್ ಅವರು ರೀನಾ ದತ್ತಾ ಅವರಿಂದ ದೂರವಾಗಿ ಕಿರಣ್ ರಾವ್ ಅವರನ್ನ ಮದುವೆಯಾದ್ರು. ಬಳಿಕ ಇವರಿಂದಲೂ ದೂರವಾಗಿ ಮತ್ತೊಬ್ಬರ ಜೊತೆ ಡೇಟಿಂಗ್ ನಡೆಸ್ತಾ ಇದ್ದಾರೆ. ಯಶ್ ಮತ್ತು ರಾಧಿಕಾ ಪಂಡಿತ್. ಇನ್ನು ನಮ್ಮ ಹೆಮ್ಮೆಯ ಸ್ಯಾಂಡಲ್ವುಡ್ಗೆ ಬಂದ್ರೆ ರಾಕಿಂಗ್ ಸ್ಟಾರ್ ಯಶ್ ಮತ್ತು ರಾಧಿಕಾ ಪಂಡಿತ್ ಅವರದ್ದು ಸುಂದರ ಜೀವನ ಪಯಣ. ಇವರ ಪ್ರೀತಿ ಶುರುವಾಗಿದ್ದು ಸಿನಿಮಾದಲ್ಲೇ ಅಲ್ಲ, ಬದಲಿಗೆ ನಂದಗೋಕುಲ ಅನ್ನೋ ಧಾರಾವಾಹಿಯಲ್ಲಿ. 10 ವರ್ಷಗಳ ಕಾಲ ಸ್ನೇಹಿತರಾಗಿದ್ದ ಇವರು ಪ್ರೀತಿಯ ಬಗ್ಗೆ ಎಲ್ಲಿಯೂ ಗುಟ್ಟು ಬಿಟ್ಟುಕೊಟ್ಟಿರಲಿಲ್ಲ. 2016ರಲ್ಲಿ ಇವರು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಾಗ ಇವರಿಬ್ಬರ ಅಭಿಮಾನಿಗಳು ಸಂಭ್ರಮಿಸಿದ್ರು. ಒಬ್ಬ ಸಾಮಾನ್ಯ ಹುಡುಗ ನ್ಯಾಷನಲ್ ಸ್ಟಾರ್ ಆಗಿ ಬೆಳೆಯುವ ಹಂತದಲ್ಲಿ ರಾಧಿಕಾ ನೀಡಿದ ಸಾಥ್ ನಿಜಕ್ಕೂ ಮೆಚ್ಚುವಂಥದ್ದು. ಉಪೇಂದ್ರ, ಪ್ರಿಯಾಂಕಾ. ಇವರಿಬ್ಬರ ಮೊದಲ ಭೇಟಿಯಾಗಿದ್ದು ರಾಜ್ ಚಿತ್ರದ ಸೆಟ್ನಲ್ಲಿ. ಆಗ ಪ್ರಿಯಾಂಕಾ ಅವರಿಗೆ ಉಪೇಂದ್ರ ಎಷ್ಟು ದೊಡ್ಡ ಸೂಪರ್ ಸ್ಟಾರ್ ಎಂಬ ವಿಷಯವೇ ತಿಳಿದಿರಲಿಲ್ವಂತೆ. ಪ್ರಿಯಾಂಕಾ ಉಪೇಂದ್ರ ಅವರು ತಮ್ಮ ಸಂದರ್ಶನವೊಂದರಲ್ಲಿ ಈ ಬಗ್ಗೆ ಹೇಳಿಕೊಂಡಿದ್ದಾರೆ. ರಾಜ್ ಚಿತ್ರದ ಚಿತ್ರೀಕರಣದ ವೇಳೆ ಒಂದು ಹಾಡಿನ ದೃಶ್ಯದಲ್ಲಿ ಇಬ್ಬರು ಕೆಸರಿಗೆ ಬೀಳ್ಬೇಕಿತ್ತು. ಆ ಕೆಸರಲ್ಲಿ ಬಿದ್ದಾಗ ಶುರುವಾದ ನಗು ಇಬ್ಬರ ನಡುವೆ ಸ್ನೇಹದ ಸೇತುವೆ ಕಟ್ಟಿತ್ತು. ನಂತರ S2O ಚಿತ್ರದಲ್ಲಿ ಒಟ್ಟಿಗೆ ನಟಿಸುವಾಗ ಇವರ ಪ್ರೀತಿ ಮತ್ತಷ್ಟು ಗಾಢವಾಯಿತು. ಮೊಬೈಲ್ ಫೋನ್ ಅಷ್ಟಾಗಿ ಇಲ್ಲದ ಕಾಲವದು. ಗಂಟೆಗಟ್ಟಲೆ ಲ್ಯಾಂಡ್ಲೈನ್ ಫೋನ್ನಲ್ಲೇ ಇವರು ಮಾತುಕತೆ ನಡೀತಾ ಇತ್ತು. ಡಿಸೆಂಬರ್ 14, 2003ರಂದು ಕೋಲ್ಕತ್ತಾದಲ್ಲಿ ಅತ್ಯಂತ ಸರಳವಾಗಿ ಈ ಜೋಡಿಯ ಮದುವೆ ನಡೆಯಿತು. ಮದುವೆಯಾಗಿ ಇವರು ಬೆಂಗಳೂರಿಗೆ ಮರಳಿದಾಗ ಇವರ ಅಭಿಮಾನಿಗಳು ಅಚ್ಚರಿಪಟ್ಟಿದ್ರು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಈ ತಾರೆಯರ ಪ್ರೇಮ ಕಥೆ ನಮಗೆ ಹೇಳುವುದು ಒಂದೇ: ಪ್ರೀತಿ ಅನ್ನೋದು ಕೇವಲ ಬಣ್ಣದ ಲೋಕಕ್ಕೆ ಸೀಮಿತವಲ್ಲ, ಅದರಲ್ಲಿ ನಂಬಿಕೆ ಮತ್ತು ತ್ಯಾಗ ಬಹಳ ಮುಖ್ಯ. ಈ ಜೋಡಿಗಳಲ್ಲಿ ನಿಮ್ಮ ಫೇವರಿಟ್ ಜೋಡಿ ಯಾವುದು ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದೇ ರೀತಿಯ ಮತ್ತಷ್ಟು ವಿಶೇಷ ಸ್ಟೋರಿಗಳಿಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.
ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.